ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ಶುಭೋದಯ. ಎಲ್ಲರೂ ಕೂಡ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ಮಾರ್ನಿಂಗಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಯಾಕೆ ಅಂತ ಹೇಳ್ತೀರಾ, ಟೈಮ್ 5 o'clock ಆಗಿದೆ ಅಷ್ಟೇ. ಅದಕ್ಕೋಸ್ಕರ ಅರ್ಲಿ ಮಾರ್ನಿಂಗ್ ವ್ಲಾಗು. ಬೆಳಗ್ಗೆ ಎದ್ದ ತಕ್ಷಣ ಒಂದು ಗ್ಲಾಸ್ ಬಿಸಿನೀರನ್ನ ಕುಡಿಯೋದು ನನಗೆ ಅಭ್ಯಾಸ ಇದೆ. ಸೊ ಹಾಗಾಗಿ ಒಂದು ಗ್ಲಾಸ್ ಬಿಸಿನೀರನ್ನ ಬಿಸಿ ಆಗೋದಕ್ಕೆ ಇಡ್ತಾ ಇದ್ದೀನಿ. ಸೊ ಬಿಸಿನೀರಿನ ಜೊತೆಗೆ ಒಂದು ಅರ್ಧ ನಿಂಬೆ ಹಣ್ಣು ಮತ್ತು ಜೇನುತುಪ್ಪನ ಹಾಕ್ಕೊಂಡು ಕುಡಿದ್ರೆ ಇನ್ನೂ ಒಳ್ಳೆಯದು. ಸೊ ಸ್ಕಿನ್ಗೆ, ಹೆಲ್ತ್ಗೆ ಎಲ್ಲ. ಸೊ ಹಂಗಾಗಿ ಬಿಸಿನೀರನ್ನು ಬಿಸಿ ಆಗೋದಕ್ಕೆ ಇಟ್ಟಿದ್ದೀನಿ. ಒಂದು ಲೋಟ ಬಿಸಿ ನೀರಿಗೆ ಒಂದು ಅರ್ಧ ನಿಂಬೆ ಹಣ್ಣನ್ನು ಹಾಕ್ಕೊಂಡು, ಇದು ಕೂಡ ನಿಮಗೆ ಡಿಟಾಕ್ಸ್ ಡ್ರಿಂಕ್ ಥರ ವರ್ಕ್ ಆಗುತ್ತೆ. ನಾನು ಅರ್ಧಕ್ಕೂ ಸ್ವಲ್ಪ ಕಡಿಮೆನೇ ಹಾಕೋತಾ ಇದ್ದೀನಿ, ಯಾಕೆಂದರೆ ತುಂಬ ಹುಳಿ ಹುಳಿ ಅನಿಸ್ಬಿಡುತ್ತೆ ಅಂತ ಹೇಳಿ ಸ್ವಲ್ಪ ಕಡಿಮೆನೇ ಹಾಕೋತಾ ಇದ್ದೀನಿ. ಸೊ ಸ್ವಲ್ಪ ಜೇನುತುಪ್ಪ ಹಾಕ್ಕೊಂಡು ಬಿಸಿ ನೀರನ್ನ, ಅಂದರೆ ತುಂಬ ಬಿಸಿ ಇರೋದನ್ನ ಕುಡಿಬಾರ್ದು, ಸ್ವಲ್ಪ ಉಗುರು ಬೆಚ್ಚಗಾದ್ಮೇಲೆ ಇದನ್ನ ಕುಡಿಬೇಕು. ನೀರು ತುಂಬಾ ಬಿಸಿ ಇದೆ, ಸ್ವಲ್ಪ ತಣ್ಣಗಾಗಲಿ ಸೈಡಲ್ಲಿ ಇಟ್ಬಿಟ್ಟು ಮಕ್ಕಳಿಗೆ ಬ್ರೇಕ್ಫಾಸ್ಟ್, ಟಿಫನ್ ಬಾಕ್ಸ್ಗೆ ಏನು ಬೇಕು ರೆಡಿ ಮಾಡ್ಕೊಂಡು ಬಿಡ್ತೀನಿ. ಇವತ್ತು ಮಕ್ಕಳಿಗೆ ಟಿಫನ್ ಬಾಕ್ಸ್ಗೆ ನಾನು ಪಾಲಕ್ ಪನ್ನೀರ್ ಪರಾಟನ ಮಾಡ್ತಾ ಇದ್ದೀನಿ. ಯಾಕೆ ಅಂತ ಹೇಳಿದ್ರೆ ಸ್ಕೂಲಲ್ಲಿ ಗ್ರೀನ್ ಡೇ ಇದೆ, ಹಾಗಾಗಿ ಟಿಫನ್ ಬಾಕ್ಸ್ ಕೂಡ ಅವ್ರಿಗೆ ರೆಸಿಪಿ ಕೂಡ ನಾನು ಗ್ರೀನ್ ಕಲರಲ್ಲೇ ಮಾಡಿಕೊಡೋಣ ಅಂತ ಹೇಳ್ಬಿಟ್ಟು ಪಾಲಕ್ ಪನ್ನೀರ್ ಪರಾಟನ ಮಾಡ್ತಾ ಇದ್ದೀನಿ. ಇದಕ್ಕೆ ನಾನು ಅರ್ಧ ಕಟ್ ಆಗೋಷ್ಟು ಪಾಲಕ್ನ ತೊಗೊಂಡಿದ್ದೀನಿ, ಪಾಲಕ್ ಸೊಪ್ಪನ್ನು. ಹಾಗೆಯೇ ಎರಡು ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಇದನ್ನು ನೀರಲ್ಲಿ ಹಾಕಿ ಚೆನ್ನಾಗಿ ಬೇಯಿಸ್ಕೋಬೇಕು. ಇವಾಗ ಪಾಲಕ್ ಸೊಪ್ಪು ಹಾಗೆ ಮೆಣಸಿನ್ಕಾಯಿನ ನೀರಲ್ಲಿ ಒಂದು 5ರಿಂದ 10 ನಿಮಿಷ ಬೇಯಿಸ್ಕೋಬೇಕು. ಅಷ್ಟರಲ್ಲಿ ನಾವು ಸ್ಟಫಿಂಗ್ನ ರೆಡಿ ಮಾಡ್ಕೊಳ್ಳೋಣ. ಸ್ಟಫಿಂಗ್ನ ರೆಡಿ ಮಾಡ್ಕೊಳ್ಳೋದಕ್ಕೆ ಫಸ್ಟಿಗೆ ನಾನು ಪನ್ನೀರನ್ನ ತೊಗೊಂಡಿದ್ದೀನಿ. ಪನ್ನೀರನ್ನ ಹೀಗೆ ಚಿಕ್ಕದಾಗಿ ತುರ್ಕೋತಾ ಇದ್ದೀನಿ. ಪನ್ನೀರಲ್ಲಿ ಹೆಚ್ಚಾಗಿ ಪ್ರೋಟೀನ್ ಇರೋದ್ರಿಂದ ಹೆಲ್ತ್ಗೆ ತುಂಬಾ ಒಳ್ಳೆಯದು, ಅದರಲ್ಲಿ ಮಕ್ಕಳಿಗಂತೂ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ಇದಕ್ಕೆ ಸ್ವಲ್ಪ ಖಾರ ಪುಡಿ, ಗರಂ ಮಸಾಲ, ಉಪ್ಪು, ಕೊತ್ತಂಬರಿ ಸೊಪ್ಪು, ಕಸೂರಿ ಮೆಂತ್ಯ ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಮ್ಯಾರಿನೇಟ್ ಮಾಡಿಕೊಂಡು ಎತ್ತಿಟ್ಕೋತೀನಿ. ಅಷ್ಟರಲ್ಲಿ ಪಾಲಕ್ ಸೊಪ್ಪು ಕೂಡ ಚೆನ್ನಾಗಿ ಬೆಂದಿದೆ. ಸ್ಟವ್ ಆಫ್ ಮಾಡಿಕೊಂಡು ಪಾಲಕ್ ಸೊಪ್ಪನ್ನ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪ್ಯೂರಿನ ರೆಡಿ ಮಾಡ್ಕೋಬೇಕು. ಈಗ ಗೋಧಿ ಹಿಟ್ಟಿಗೆ ಪಾಲಕ್ ಪ್ಯೂರಿ ಹಾಕ್ಕೊಂಡು ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಚಪಾತಿ ಹಿಟ್ಟನ್ನು ಕಲಿಸ್ಕೋಬೇಕಾಗತ್ತೆ. ಲಾಸ್ಟಲ್ಲಿ ಆಯಿಲ್ನ ಅಪ್ಲೈ ಮಾಡಿ ಒಂದು 10 ನಿಮಿಷ ಬಿಡಬೇಕು. ಹೀಗೆ ಒಂದು 10 ನಿಮಿಷ ಇಡೋದ್ರಿಂದ ಪರಾಟ ತುಂಬಾ ಚೆನ್ನಾಗಿ ಬರುತ್ತೆ, ಸಾಫ್ಟಾಗಿ ಕೂಡ ಇರುತ್ತೆ. ನಾವು ಚಪಾತಿ ಹಿಟ್ಟನ್ನು ಹೇಗೆ ಲಟ್ಟಿಸ್ಕೋತೀವಿ ಅದೇ ಥರ ಲಟ್ಟಿಸ್ಕೊಳ್ಳೋದು ಅಷ್ಟೇ. ನೀವು ಹಿಟ್ಟನ್ನು ಹಾಕ್ಕೊಂಡು ಬೇಕಾದರೂ ಲಟ್ಟಿಸ್ಕೋಬೋದು, ಇಲ್ಲ ಈ ಥರ ಕವರ್ನ ಯೂಸ್ ಮಾಡಿ ಕೂಡ ಲಟ್ಟಿಸ್ಕೋಬೋದು. ಕವರ್ನ 2 ಸೈಡಿಗೆ ಸ್ವಲ್ಪ ಆಯಿಲ್ ಅಥವಾ ತುಪ್ಪನ ಹಾಕ್ಕೊಂಡು ಹೀಗೆ ಲಟ್ಟಿಸ್ಕೊಡೋದ್ರಿಂದ ಸ್ವಲ್ಪ ಬೇಗ ಆಗುತ್ತೆ ಅಂತ ನಾನು ಯಾವಾಗಲೂ ಇದೇ ಟೆಕ್ನಿಕ್ನ ಯೂಸ್ ಮಾಡ್ತೀನಿ. ಹಾಗೆ ಇವತ್ತು ಕೂಡ ಪರಾಟನ ಕವರ್ಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಲಟ್ಟಿಸ್ಕೊತಾ ಇದ್ದೀನಿ. ನಂತರ ಪನ್ನೀರನ್ನ ಮಧ್ಯದಲ್ಲಿ ಇಟ್ಕೊಂಡು ನೀಟಾಗಿ ಕವರ್ ಮಾಡಿ ಮತ್ತೆ ಲಟ್ಟಿಸ್ಕೋಬೇಕು. ನಿಮಗೆ ಎಷ್ಟು ಥಿಕ್ನೆಸ್ ಬೇಕು ಅಂತ ಅನಿಸುತ್ತೆ ಅಷ್ಟನ್ನು ಲಟ್ಟಿಸ್ಕೊಳ್ಳಿ. ಕೆಲವರಿಗೆ ದಪ್ಪ ಇದ್ದರೆ ಇಷ್ಟ ಆಗುತ್ತೆ, ಇಲ್ಲ ಕೆಲವರು ತುಂಬಾ ತೆಳುವಾಗಿ ಲಟ್ಟಿಸ್ಕೋತಾರೆ. ನಂತರ ತುಪ್ಪ ಅಥವಾ ಎಣ್ಣೆನ ಹಾಕ್ಕೊಂಡು 2 ಸೈಡ್ ತವಾ ಮೇಲೆ ನೀಟಾಗಿ ಬೇಯಿಸ್ಕೊಂಡ್ರೆ ಪನ್ನೀರ್ ಸ್ಟಫಿಂಗ್ ಪಾಲಕ್ ಪರಾಟ ರೆಡಿ ಆಗುತ್ತೆ. ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ, ತುಂಬಾ ರುಚಿಯಾಗಿರುತ್ತೆ ಕೂಡ. ಹಾಗಾಗಿ ಟಿಫನ್ ಬಾಕ್ಸ್ ಕೂಡ ಖಾಲಿ ಆಗುತ್ತೆ. ಇದನ್ನು ಟೊಮೆಟೊ ಕೆಚಪ್ ಜೊತೆ ಅಥವಾ ನಿಮ್ಗೆ ಇಷ್ಟವಾಗಿರೋ ಚಟ್ನಿ ಜೊತೆ ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳಿಗೆ ಟಿಫನ್ ಬಾಕ್ಸ್ ಕೂಡ ರೆಡಿ ಆಯಿತು. ಇವತ್ತು ಪನ್ನೀರ್ ಪಾಲಕ್ ಪರಾಟ ಜೊತೆ ನಾನು ದಾಳಿಂಬೆ ಹಣ್ಣನ್ನು ಕೂಡ ಪ್ಯಾಕ್ ಮಾಡಿದ್ದೀನಿ. ಮಕ್ಕಳಿಗೆ ಸ್ಕೂಲಲ್ಲಿ ಗ್ರೀನ್ ಡೇ ಇರೋದ್ರಿಂದ ಇಬ್ಬರು ಗ್ರೀನ್ ಟೀ ಶರ್ಟ್ನ ಹಾಕ್ಕೊಂಡಿದ್ದಾರೆ.
ಮಕ್ಕಳಿಗೆ ಕಲರ್ಸ್ ಬಗ್ಗೆ ನಾಲೆಜ್ ಬರಲಿ ಅಂತ ಸ್ಕೂಲಲ್ಲಿ ಈ ಥರ ಆ್ಯಕ್ಟಿವಿಟೀಸ್ ಎಲ್ಲ ಮಾಡಿಸ್ತಾ ಇರ್ತಾರೆ. ಸೋಹನ್ಗೆ ಇದೆಲ್ಲ ಅಭ್ಯಾಸ ಆಗಿದ್ರೆ, ಬಟ್ ತನಿಷಾಗೆ ಇದು ಹೊಸ ಎಕ್ಸ್ಪೀರಿಯೆನ್ಸು. ಇದೇ ಫಸ್ಟ್ ಟೈಮ್ ಅವಳು ಕಲರ್ಸ್ ಡೇ ಅಂತ ಹೇಳಿ ಹೋಗ್ತಾ ಇರೋದು. ಮಕ್ಕಳಿಗೆ ಕಲರ್ಸ್ ನಾಲೆಡ್ಜ್ ಬರಬೇಕು, ಹಾಗೆಯೇ ಅದರ ಐಡೆಂಟಿಫಿಕೇಷನ್ ಚೆನ್ನಾಗಿ ಗೊತ್ತಾಗಬೇಕು ಅಂತ ಹೇಳಿಬಿಟ್ಟು ಪಿಂಕ್ ಡೇ, ಗ್ರೀನ್ ಡೇ, ವೈಟ್ ಡೇ, ಬ್ಲ್ಯಾಕ್ ಡೇ ಹೀಗೆ ತುಂಬ ಕಲರ್ಸ್ ಡೇನ ಮಾಡ್ತಾರೆ. ನನ್ನ ಮಕ್ಕಳು ಸ್ಕೂಲ್ಗೆ ಹೋಗ್ತಾ ಇದ್ದರೆ ನನಗೆ ಇನ್ನೂ ನನ್ನ ಸ್ಕೂಲ್ ಡೇಸ್ ತುಂಬಾ ಚೆನ್ನಾಗಿ ನೆನಪಾಗ್ತಾ ಇರುತ್ತೆ. ನಾನು ನನ್ನ ತಮ್ಮ ಕೂಡ ಹೀಗೆ ಹೋಗ್ತಾ ಇದ್ವಿ ಇಬ್ಬರೂ ಒಟ್ಟಿಗೆ. ಆದರೆ ನಮಗೆ ಕಲರ್ಸ್ ಡೇ ಎಲ್ಲ ಇರ್ತಾ ಇರಲಿಲ್ಲ. ಜನ್ರೇಷನ್ ಚೇಂಜ್ ಆದಾಗೆ ಎಜುಕೇಷನ್ ಕೂಡ ಚೇಂಜ್ ಆಗ್ತಾ ಇದೆ. ಇವಾಗೆಲ್ಲ ಸ್ಕೂಲ್ಗಳಲ್ಲಿ ತುಂಬ ಹೆಚ್ಚಾಗಿ ಆ್ಯಕ್ಟಿವಿಟೀಸ್ನ ಮಾಡಿಸ್ತಾರೆ, ಬಟ್ ನಮಗೆಲ್ಲ ಇರ್ತಾ ಇರಲಿಲ್ಲ. ಮಕ್ಕಳು ಸ್ಕೂಲ್ಗೆ ಹೋದ್ಮೇಲೆ ನಾನು ಒಂದು ಹೆಲ್ತಿ ಡ್ರಿಂಕ್ನ ಮಾಡ್ಕೊಳ್ಳೋಣ ಅಂತ ಮಾಡ್ಕೋತಾ ಇದ್ದೀನಿ. ಇದು ABC ಜ್ಯೂಸ್. ಇದ್ರ ಬಗ್ಗೆ ಕೆಲವರಿಗೆ ಗೊತ್ತಿರುತ್ತೆ, ಕೆಲವರಿಗೆ ಗೊತ್ತಿರಲ್ಲ. ABC ಅಂತ ಹೇಳಿದ್ರೆ ಆ್ಯಪಲ್, ಬೀಟ್ರೂಟ್ ಹಾಗೆ ಕ್ಯಾರೆಟ್ನ ಉಪಯೋಗಿಸ್ಕೊಂಡು ಮಾಡೋದು. ಇದ್ರ ಜೊತೆಗೆ ನಾನು ಸ್ವಲ್ಪ ನಿಂಬೆಹಣ್ಣು ಹಾಗೆ ಶುಂಠಿನ ಕೂಡ ಸೇರಿಸ್ಕೊತಾ ಇದ್ದೀನಿ. ಆ್ಯಪಲ್ಲು, ಬೀಟ್ರೂಟು, ಕ್ಯಾರೆಟು, ನಿಂಬೆಹಣ್ಣು, ಶುಂಠಿ ಎಲ್ಲದನ್ನು ಹಾಕ್ಕೊಂಡು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ರುಬ್ಕೊಂಡ್ರೆ ABC ಜ್ಯೂಸ್ ರೆಡಿಯಾಗೋಗುತ್ತೆ. ABC ಜ್ಯೂಸ್ನ ವಾರದಲ್ಲಿ 1 ಬಾರಿ ಅಥವಾ 2 ಬಾರಿ ಕುಡಿದ್ರೆ ಸ್ಕಿನ್ಗೆ, ಹೇರ್ಗೆ ತುಂಬಾ ಉಪಯೋಗ ಆಗುತ್ತೆ. ಇದರಲ್ಲಿ ಹೆಚ್ಚಾಗಿ ವಿಟಮಿನ್ಸ್ ಇರೋದ್ರಿಂದ ಖಾಲಿ ಹೊಟ್ಟೆಯಲ್ಲಿ ಕುಡಿದ್ರೆ ಇದರ ಪ್ರಯೋಜನ ತುಂಬಾ ಹೆಚ್ಚು ಅಂತಲೇ ಹೇಳ್ಬೋದು. ಹೆಲ್ತಿ ಡ್ರಿಂಕ್ಸ್ ಹಾಗೆಯೇ ಡಿಟಾಕ್ಸ್ ಡ್ರಿಂಕ್ಸ್ನ ಕುಡಿಯೋದಕ್ಕೆ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಕಷ್ಟ ಆಗ್ಬೋದು. ಅಭ್ಯಾಸ ಮಾಡಿಕೊಂಡ್ರೆ ಹೆಲ್ತ್ಗೆ ತುಂಬಾ ಒಳ್ಳೆಯದು. ನಂತರ ಕಿಚನ್ ಎಲ್ಲ ಕ್ಲೀನ್ ಮಾಡಿಕೊಂಡು ಮನೆ ಕೆಲಸ ಎಲ್ಲ ಮುಗಿಸೋ ಅಷ್ಟರಲ್ಲಿ ಮಕ್ಕಳನ್ನ ಸ್ಕೂಲಿಂದ ಕರ್ಕೊಂಡು ಬರೋ ಟೈಮ್ ಆಗೇ ಹೋಯಿತು. ತನಿಷಾನ 12:30ಗೆಲ್ಲ ಕರ್ಕೊಂಡು ಬರಬೇಕು. ಏನು ಮಾಡಿದ್ದೀನಿ? ಪ್ಲೇಸ್ ಚೇಂಜ್ ಮಾಡಿದ್ದೀನಾ ಸೋಫಾದೆಲ್ಲ? ಹೌದು, ಕೊಟ್ಟಿದ್ದಾರೆ. ಬಾಯಲ್ಲಿ ತೆಗಿಬಾರ್ದು, ಹಲ್ಲು ಹಾಳಾಗತ್ತೆ. ಏನದು? ಅಲ್ಲ, ಅವಾಗಲೇ ತೋರಿಸ್ದಲ್ಲ ಅದೇನು? ನೀನು ಅವಾಗಲೇ ನನಗೆ ತೋರಿಸ್ದಲ್ಲ ಅದೇನು? ಪೆನ್ಸಿಲ್ ಅದು? ಅದಲ್ಲ, ಇನ್ನೊಂದೇನೋ ತೋರಿಸ್ದೆ ಅಲ್ವಾ? ಏನದು? ಕಾರು? ಕಾರ್ ಎರೇಸರು? ಯಾರು ಕೊಟ್ಟಿದ್ದು? ಮ್ಯಾಮು ಗಿಫ್ಟಾ ಅದು ನಿನಗೆ? ಇವಾಗ ಸ್ಕೂಲಲ್ಲಿ ಏನು ಮತ್ತೆ ಏನೋ ಹೇಳ್ತಿದ್ದಲ್ಲ, ಹೇಳು ಇವಾಗ. ಯಾರು ಚೆನ್ನಾಗಿ ಕಾಣಿಸ್ತಾ ಇದ್ರು, ಯಾರು ಚೆನ್ನಾಗಿ ಕಾಣಿಸಿಲ್ಲ? ಯಾವ ಮಕ್ಕಳಿಗೆ? ನಿನ್ನ ಫ್ರೆಂಡ್ಸ್ಗಾ? ಏನಿತ್ತು? ಏನು? ಫ್ಲವರ್ಸ್ ಎಲ್ಲ ಇತ್ತಾ ಅವ್ರ ಡ್ರೆಸ್ಸಲ್ಲಿ? ಇವತ್ತು ಗ್ರೀನ್ ಡೇ ಅಲ್ವಾ? ಗ್ರೀನ್ ಡ್ರೆಸ್ ಹಾಕೊಂಡೋದ್ರೆ ಸಾಕು. ನಿನಗೆ ಪ್ಯಾಂಟ್ ಶರ್ಟೇ ಸೂಪರ್, ಅದಕ್ಕೆ ನಿನಗೆ ಟೀ ಶರ್ಟ್ ಹಾಕಿರೋದು ನಾವು. ನಿನಗೂ ಆ ಥರ ಫ್ಲವರ್ಸ್ ಎಲ್ಲ ಇರೋವಂಥದ್ದು ಫ್ರಾಕ್ ಹಾಕ್ಬೇಕಿತ್ತಾ? ಆಹಾ, ಸುಂದ್ರಿ ಕಣೆ ನೀನು. ಹಂಗೆ ಸಿಂಪಲ್ ಆಗಿ ಸೂಪರ್ ಆಗಿದ್ಯಾ ಬಿಡು. ಚೆನ್ನಾಗಿ ಕಾಣಿಸ್ತಾ ಇದೆ ಇದು. ನೆಲ್ಲಿ ತೋರಿಸು ನನಗೆ, ನೋಡೋಣ ಹೆಂಗೆ ಕಾಣಿಸ್ತಿದ್ಯಾ ಅಂತ. ಕೂತ್ಕೋ, ಕರೆಕ್ಟಾಗಿ ನೋಡ್ತೀನಿ ನಾನು. ಕರೆಕ್ಟಾಗಿ ಕೂತ್ಕೋಬೇಕು. ಕಾಣಿಸ್ತಿಲ್ಲ ನೀನು ಕರೆಕ್ಟಾಗಿ. ಕೂತ್ಕೋ. ಕಾಣಿಸ್ತಿಲ್ಲ ತನಿಷಾ. ನೋಡು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಗೊತ್ತಾ ನಿನಗೆ ಈ ಟೀ ಶರ್ಟು. ಪ್ಯಾಂಟ್ ಯಾಕೆ ತೆಗೆದ್ಬಿಟ್ಟಿದ್ಯಾ? ವೈಟ್ ಕಲರು, ವೈಟುಗೆ ಗ್ರೀನು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಬೆಳಗ್ಗೆ, ಗೊತ್ತಾ ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಅಂತ ನಿನಗೆ. ನೀನು ಎಲ್ರಿಗಿಂತ ಚೆನ್ನಾಗಿ ಕಾಣಿಸ್ತಾ ಇದೆ. ನೀನು ನೋಡಿಲ್ಲ? ನೀನು ಹೆಂಗೆ ಕಾಣಿಸ್ತಿದೆ ಅಂತ ನೋಡಿಲ್ವಾ? ನಿಮ್ಮ ಮ್ಯಾಮ್ ಹೇಳಿದ್ರಲ್ವ ತನಿಷಾ ಸೂಪರಾಗಿ ಕಾಣಿಸ್ತಿದ್ದಾಳೆ ಅಂತ ಹೇಳಿದ್ರು. ನಾನು ಬರುವಾಗ ನಿಮ್ಮ ಮ್ಯಾಮ್ ಹತ್ರ ಮಾತಾಡಿದೆ ತಾನೆ? ಮಾತಾಡಿದ್ನ ಇಲ್ಲ? ಏಯ್ ಕಳ್ಳಿ, ಸುಳ್ಳು ಹೇಳ್ತೀಯಾ? ನೀನು ಸಿಂಪಲ್ ಆಗಿ ಸೂಪರ್ ಆಗಿದೆ ನಿಂದು. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಗೊತ್ತಾ? ಹಾಂ, ಅವರು ಚೆನ್ನಾಗಿ ಕಾಣಿಸ್ತಾ ಇದ್ರು, ಆದರೆ ನೀನು ಎಲ್ರಿಗಿಂತ ಚೆನ್ನಾಗಿ ಕಾಣಿಸ್ತಾ ಇದೆ.
ಎಲ್ಲಿ ಫೇಸ್ ತೋರಿಸು. ನಾಚ್ಕೊಂಡ್ಬಿಟ್ಲು ತನೀಷಾ. ಚುಕ್ಕು 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 ಚುಕ್ಕು. ಬಚ್ಚಿಟ್ಕೊಂಡ್ಲು. ಕೂಕ್. ಎಲ್ಲಿದ್ದಾಳೆ ಇಲ್ಲಿ ಬಚ್ಚಿಟ್ಕೊಂಡು. ಚೇರ್ ಸಂಧಿ ಬಚ್ಚಿಟ್ಕೊಂಡ್ರೆ ನಮ್ಗೇನು ಗೊತ್ತಾಗಲ್ವಾ? ಏನದು ಚಿನ್ನೆ? ಏನು ಮಾಡ್ತಾ ಇದೀಯಾ ಚಿನ್ನಮ್ಮ? ಓಯ್ ಓಯ್, ಬೊಂಬೆಗೆ ಮುತ್ಕೊಡ್ತಾ ಇದ್ದಾಳೆ ತನೀಷಾ. ಅಯ್ಯ, ತನಿಷನ ಕರ್ಕೊಂಡು ಬಂದಮೇಲೆ 1:30 ಎಷ್ಟು ಬೇಗ ಆಗುತ್ತೆ ಅಂತ ಹೇಳಿದ್ರೆ ಅದು ಹೇಗೆ ಹೋಗುತ್ತೆ 1 hour ಅಂತಲೇ ನನಗೆ ಗೊತ್ತಾಗಲ್ಲ. ಅದಾದಮೇಲೆ 1:30ಗೆ ಸೋಹನ್ನ ಕರ್ಕೊಂಡು ಬರಬೇಕು. ಹಾಗಾಗಿ 1:30ಗೆ ನಾನು ಸೋಹನ್ನ ಕರ್ಕೊಂಡು ಬರೋದಕ್ಕೆ ಅಂತ ಹೊರಟೆ. ಸ್ವಲ್ಪ ಪೇಂಟ್ ಮಾಡೋದಿತ್ತು, ಹಾಗಾಗಿ ಪೇಂಟ್ನ ತೊಗೊಂಡೋಗೋಣ ಅಂತ ಹೇಳಿಬಿಟ್ಟು ಸೋಹನ್ನ ಸ್ಕೂಲಿಂದ ಕರ್ಕೊಂಡು ಹೋಗುವಾಗಲೇ ತೊಗೊಂಡೋಗೋಣ ಅಂತ ಹೇಳ್ಬಿಟ್ಟು ತೊಗೊಂಡೋಗ್ತಾ ಇದ್ದೀನಿ. ಬಟ್ ನಮಗೆ ಯಾವ ಕಲರ್ ಬೇಕೋ ಆ ಕಲರ್ ಸಿಕ್ಕಿಲ್ಲ. ನೋಡೋಣ, ಬೇರೆ ಕಲರ್ನೇ ಟ್ರೈ ಮಾಡೋಣ ಅಂತ ಅನ್ಕೊತಾ ಇದ್ದೀನಿ. ನೋಡೋಣ, ತೊಗೊಂಡಿದ್ದೀನಿ, ಆರೆಂಜ್ ತೊಗೊಂಡಿದ್ದೀನಿ. ಕೊಡು ಚಿನ್ನಿ, ವೆಯ್ಟ್ ಇರುತ್ತೆ, ನಾನು ಇಟ್ಕೋತೀನಿ. ಏ ಅಪ್ಪು, ತೂಕ ಆಗಿದೆ ಅದು. ಕೊಡು, ನಾನು ಇಡ್ತೀನಿ. ನಾನು ಇಲ್ಲಿ ಇಟ್ಕೋತೀನಿ. ಕೊಡ, ಅದಕ್ಕೆ ಹಾಕು. ಚಿನ್ನಿಗೆ ಚಾರ್ಜ್ ಹಾಕೋಣ. ಹಿಂದೆ ತೆಗಿ, ನಿಲ್ಸು. ಅಲ್ಲೇನೋ ಇದೆ ನೋಡು, ಅಲ್ಲಿ ತೆಗಿ. ಅಣ್ಣ ಅಲ್ಲಿ ನೋಡು, ಅವಳು ಹಗ್ ಮಾಡ್ಕೊಳಕ್ ಬಂದಿದ್ದಾಳೆ ನಿನ್ಗೆ. ಸೋಹನ್, ಜಾಗ ಬಿಡು ಸೋಹನ್, ಹೇಳು. ನನ್ನ ಮಕ್ಕಳು ಇಬ್ಬರು ಸೇರಿಕೊಂಡು ಹೀಗೆ ಗೋಡೆ ಮೇಲೆಲ್ಲ ಪೆನ್ಸಿಲ್ ತೊಗೊಂಡು ಬರೆದಿದ್ದಾರೆ. ನಾನು ಆದಷ್ಟು ಅವಾಯ್ಡ್ ಮಾಡ್ತಾಯಿದ್ದೆ, ಆದ್ರೂ ನನಗೆ ಗೊತ್ತಿಲ್ಲದೆ ಇರುವಾಗ ಅಥವಾ ನಾನು ನೋಡದೇ ಇರುವಾಗ ಅವರು ಪೆನ್ಸಿಲಲ್ಲಿ ಈ ಥರ ಎಲ್ಲ ಬರೆದಿದ್ದಾರೆ. ಎಲ್ಲ ಗೋಡೆ ಮೇಲೆ ಬರೆದಿಲ್ಲ, ಬಟ್ ಇದೊಂದು ಗೋಡೆ ಮೇಲೆ ತುಂಬಾ ಜಾಸ್ತಿನೇ ಬರೆದಿದ್ದಾರೆ. ಹಾಗಾಗಿ ಸ್ವಲ್ಪ ಪೇಂಟ್ ಮಾಡೋಣ ಅಂತ ಅನ್ಕೋತಾ ಇದ್ದೀನಿ. ಸ್ವಲ್ಪ ಏನಂತ ಹೇಳಿದ್ರೆ, ಈ ಥರ ಬರೆದಿರೋದು ಅಷ್ಟು ಚೆನ್ನಾಗಿ ಕಾಣಿಸಲ್ಲ. ಅದಕ್ಕೋಸ್ಕರ ಇದು ಒಂದು ವಾಲ್ ಆದರೂ ನಾನು ಪೇಂಟ್ ಮಾಡ್ಕೊಳ್ಳೋಣ ಅಂತ ಅನ್ಕೋತಾ ಇದ್ದೀನಿ. ಅದಕ್ಕೋಸ್ಕರ ಪೇಂಟ್ನ ತೊಗೊಂಡು ಬಂದೆ. ಆದರೆ ಕಲರ್ ಬಂದು ಬೇರೆ ತೊಗೊಂಡು ಬಂದಿರೋದ್ರಿಂದ ಡಬಲ್ ಕೋಟು ಅಥವಾ 3 ಕೋಟ್ನ ಪೇಂಟ್ ಮಾಡಬೇಕಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ಸೇಮ್ ಕಲರ್ನೇ ತೊಗೊಂಡು ಬರೋಣ ಅಂತ ಅಂದ್ಕೊಂಡಿದ್ದೀನಿ. ಪೇಂಟಿಂಗ್ದೆಲ್ಲ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಕಂಟಿನ್ಯೂ ಮಾಡ್ತೀನಿ.